ನನ್ನ ಅಮ್ಮರ ಕೊನೆಯ ದಿನಗಳಲ್ಲಿ ಅವ್ರ ಬಳಿ ಹೇಳಿದೆ, ಅಮ್ಮ ಈಗ ಹೊಸ ಒಂದು ಟ್ರೆಂಡಿಂಗ್ ಬಂದಿದೆ, ಅದು ನಾವು ಸತ್ತ ಎಮ್ಮೆಗೆ 100 ಸೇರು ಹಾಲು ಅಂತೀವಲ್ಲ, ಹಾಗೆ ಅದ್ರ ಬದಲಾಗಿ ಜೀವಂತ ಇರುವಾಗಲೇ ಸೆಲೆಬ್ರೇಷನ್ ಆಫ್ ಲೈಫ್ ಅಂತ ಪಾರ್ಟಿ ಮಾಡ್ತಾರೆ ಅಮ್ಮ. ಸತ್ತ ಮೇಲೆ ಹೇಳುವ ಕಥಾವಸ್ತುವನ್ನು ಜೀವಂತವಿರುವಾಗಲೇ ಅವ್ರಿಗೆ ಹೇಳಿಬಿಡೋದು, ಒಂದು ಪಾರ್ಟಿ ಮಾಡಿ ನಿಮ್ಮದು ಆಪ್ತರನ್ನೆಲ್ಲ ಕರೆಸ್ತೀನಿ ಅಂತ ಹೇಳಿದೆ. ನಾನು ಸತ್ತ ಮೇಲೆ ನೀನು ಶ್ರಾದ್ದ ಮಾಡದೇ ಇದ್ದರೂ ಪರವಾಗಿಲ್ಲ, ಜೀವಂತ ಇರುವಾಗಲೇ ತಿಥಿ ಮಾಡಬೇಡ ಅಂದುಬಿಟ್ರು. ನಾನು ಕೃಷ್ಣಾನಂದ ಕಾಮತ್ ಸ್ಮಾರಕ ಪ್ರತಿಷ್ಠಾನದ ವತಿಯಿಂದ ನಿಮಗೆ ಸ್ವಾಗತ ಕೋರ್ತೇನೆ. ಇಲ್ಲಿರಲು ನನಗಿರುವ ಅರ್ಹತೆ ಅಂದರೆ ನಾನು ಕೃಷ್ಣಾನಂದ ಕಾಮತ್ ಮತ್ತು ಜ್ಯೋತ್ಸ್ನಾ ಕಾಮತ್ ಅವ್ರ ಮಗ ಅಷ್ಟೇ. ಕಾಮತ ಪ್ರತಿಷ್ಠಾನವು ಈಗ ಕೆಲವು ವರ್ಷಗಳಿಂದ ಚೌಕ ಚಕ್ರದ ಗಾಡಿ ಅಂತೀವಿ, ಅಂದರೆ ಅದು ಮುಂದೆನೇ ಹೋಗ್ತಾ ಇಲ್ಲ, ನಿಂತ ಕಳೆದೇ ನಿಂತುಬಿಟ್ಟಿದೆ. ಅದರ ಪುನರ್ಜೀವನ ಕೊಡಬೇಕಾಗಿದೆ. ಈ ಪ್ರಸ್ತಾವನೆಯಲ್ಲಿ ನಾವು ಈ ಕಾರ್ಯಕ್ರಮ ಯಾಕೆ ಮಾಡೋಕ್ಕೆ ಹೊರಟಿದ್ದೇವೆ ಅಂತ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ. ನನ್ನ ಅಮ್ಮರ ಕೊನೆಯ ದಿನಗಳಲ್ಲಿ ಅವ್ರ ಬಳಿ ಹೇಳಿದೆ, ಅಮ್ಮ ಈಗ ಹೊಸ ಒಂದು ಟ್ರೆಂಡಿಂಗ್ ಬಂದಿದೆ, ಅದು ನಾವು ಸತ್ತ ಎಮ್ಮೆಗೆ 100 ಸೇರು ಹಾಲು ಅಂತೀವಲ್ಲ, ಹಾಗೆ ಅದ್ರ ಬದಲಾಗಿ ಜೀವಂತ ಇರುವಾಗಲೇ ಸೆಲೆಬ್ರೇಷನ್ ಆಫ್ ಲೈಫ್ ಅಂತ ಪಾರ್ಟಿ ಮಾಡ್ತಾರೆ ಅಮ್ಮ. ಸತ್ತ ಮೇಲೆ ಹೇಳುವ ಕಥಾವಸ್ತುವನ್ನು ಜೀವಂತವಿರುವಾಗಲೇ ಅವ್ರಿಗೆ ಹೇಳಿಬಿಡೋದು, ಒಂದು ಪಾರ್ಟಿ ಮಾಡಿ ನಿಮ್ಮದು ಆಪ್ತರನ್ನೆಲ್ಲ ಕರೆಸ್ತೀನಿ ಅಂತ ಹೇಳಿದೆ. ನಾನು ಸತ್ತ ಮೇಲೆ ನೀನು ಶ್ರಾದ್ದ ಮಾಡದೇ ಇದ್ದರೂ ಪರವಾಗಿಲ್ಲ, ಜೀವಂತ ಇರುವಾಗಲೇ ತಿಥಿ ಮಾಡಬೇಡ ಅಂದುಬಿಟ್ರು. ಮತ್ತು ಅದೇನು ಹೊಸ ವಿಷಯ ಅಲ್ಲ, ಅದೇನು ಅಮೇರಿಕಾದ ಹೊಸ ವಿಷಯ ಇಲ್ಲ. ನಮ್ಮ ಕಡೆ ಇದು ಸ್ವಾಮೀಜಿಗಳು ಇರ್ತಾರಲ್ಲ, ಅವರು ಇರುವಾಗಲೇ ಅವರ ಅಂತ್ಯಕ್ರಿಯೆ ಮಾಡೋ ಪರಿಪಾಠ ಇದೆ. ಆ ಪೂರ್ವಾಶ್ರಮದ ವ್ಯಕ್ತಿ ಇನ್ನು ಮುಂದೆ ಇಲ್ಲ ಅಂತ ತೋರಿಸಲು ಅಂತೆಲ್ಲ ರೀಲ್ ಬಿಟ್ಟು ವಿಷಯ ಬದಲಾಯಿಸಿಬಿಟ್ರು. ಆದರೆ ನನ್ನ ತಂದೆಯವರ ಅಕಾಲಮ, ನನ್ನ ತಂದೆ ಬೇಗ ಹೋಗಿಬಿಟ್ರು. ನನ್ನ ಅಮ್ಮನೇ ನನ್ನ ವಿರೋಧವನ್ನು ಮೀರಿ ನಿನ್ನ ಅಪ್ಪನಂಥ ಮನುಷ್ಯರು ನಮ್ಮ ಮಧ್ಯೆ ಆಗಿ ಹೋಗಿದ್ದಾರಲ್ಲಪ್ಪ ಅಂತ ಜನರಿಗೆ ತಿಳಿಯೋದು ಬೇಡವಾ ಅಂತ ಕಾಮತ ಪ್ರತಿಷ್ಠಾನ ಶುರು ಮಾಡಿದ್ದವರು. ಆ ಟ್ರಸ್ಟ್ದ ಕಥೆಗಳ ಮಹಾಪುರವೇ ಇದೆ. ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಕಾಮತರ ಜೀವನದ ಬಗ್ಗೆ, ಅವರ ಕೃತಿಗಳ ಬಗ್ಗೆ ಮುಂದಿನ ಜನಾಂಗಕ್ಕೆ ತಿಳುವಳಿಕೆ ಬೇಕು ಅಂತ ನಮ್ಮ ತುಂಬ ಚಟುವಟಿಕೆಗಳನ್ನು ಶುರು ಮಾಡಿದ್ರು. ಔಟ್ ಆಫ್ ಪ್ರಿಂಟ್ ಆದ ಪುಸ್ತಕಗಳನ್ನು ಮತ್ತೆ ಮುದ್ರಿಸಿದ್ರು. ಅವರ ಸ್ಮಾರಕವಾಗಿ ಒಂದು ಗ್ರಂಥಾಲಯ ಕಟ್ಟಿದ್ರು ಹೊನ್ನಾವರದಲ್ಲಿ. ಆದರೆ ನಾವು ಅಪೇಕ್ಷಿಸಿದ ಪ್ರತಿಫಲ ಸಿಗಲೇ ಇಲ್ಲ. ಪುಸ್ತಕ ಓದಲಿಕ್ಕೆ ಯಾರೂ ಬರಲಿಲ್ಲ. ಮತ್ತು ನಾನೇ ಅಮ್ಮನಿಗೆ ಸಮಾಧಾನ ಮಾಡಬೇಕಾಯಿತು. ಇಲ್ಲ ಅಮ್ಮ, ಚಿಂತೆ ಮಾಡಬೇಡ, ಮದರ್ ತೆರೇಸಾ ಏನು ಹೇಳಿದ್ದಾರೆ ಅಂದರೆ, ನಿಮಗೆ 100 ಜನರಿಗೆ ಉಣ್ಣಿಸಲು ಆಗದಿದ್ದರೆ ಚಿಂತೆ ಮಾಡಬೇಡಿ, ಒಬ್ಬನಿಗೆ ಊಟ ಹಾಕಿ ಅಂತ ಹೇಳಿದ್ದಾರೆ. ಸೊ ನಾವು ಮಾಡಿದ್ದೇವಲ್ಲ, ನಮ್ಮ ಯಥಾಶಕ್ತಿ ನಾವು ಮಾಡಿದ್ದೇವೆ, ಇದು ಸಾಕು ಅಂತ ಅವ್ರಿಗೆ ಸಮಾಧಾನ ಮಾಡಿದ್ದೆ. ಈ ಮಧ್ಯೆ ಏನಾಯಿತು, ನಮ್ಮ ನೇಮಿಚಂದ್ರರು ಮತ್ತು ಅನೇಕ ಮಾಧ್ಯಮದವರು ಅಮ್ಮನ ಸಾಕ್ಷಿ ಚಿತ್ರವೊಂದು ತಯಾರಿಸಿದ್ರು, ಡಾಕ್ಯುಮೆಂಟ್ರಿ. ಅದು ಮಾಡಿ ಅದರಲ್ಲಿ QR ಕೋಡ್ ಇದೆ, ಎಲ್ಲ ಹಾಕಿದ್ದೇನೆ, ಇಂಟರ್ನೆಟ್ ಮೇಲಿದೆ, ನಾನು ಹಾಕ್ಕೊಡ್ತೇನೆ, ಎಲ್ಲಿ ನೋಡ್ಬೋದು ಅಂತ. ಅವ್ರು ಏನು ಮಾಡಿದ್ರು ಅಂದರೆ, ಅವರು ಕಾಮತರ ಜೀವನ ಸತ್ವವನ್ನು ಅದರಲ್ಲಿ ದಾಖಲಿಸಿಬಿಟ್ರು. ಸೊ ನನಗೇನಿಸ್ತು, ಇನ್ನು ಮಾಡೋದು ಕೆಲಸ ಎಲ್ಲ ಆಗೋಗಿದೆ, ನಾನೇನು ಮಾಡೋದು ಉಳಿದಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ನನ್ನ ಅಪ್ಪ ಒಂದು ಬಗೆ, ಅವ್ರಿಗೆ ಸಾರ್ವಜನಿಕ ಕಾರ್ಯಕ್ರಮಗಳು ಇಷ್ಟ ಆಗ್ತಾ ಇರಲಿಲ್ಲ. ಅಂದರೆ ಅಲ್ಲಿ ಹೋಗಿ ಫೋಟೋ ತೆಗೆಯೋದು ಇಷ್ಟ ಇತ್ತು, ಹಾಗಾಗಿ ನಮ್ಮ ಕತೆ ಚಿತ್ರಗಳ ಮಹಾಪುರ ಆಗಿದ್ದು ಹಾಗೆ. ಆದರೆ ಭಾಗವಹಿಸ್ತಾ ಇರಲಿಲ್ಲ. ಎಲೆಮರಿಯ ಕಾಯಾಗಿಯೇ ಬದುಕಲು ಇಷ್ಟಪಟ್ಟವರು. ಆಡಂಬರ ಐಶ್ವರ್ಯಗಳಿಗೆ ಒಂಥರ ಧಿಕ್ಕಾರ ಹಾಕಿ, ಪೂವರ್ ಬೈ ಚಾಯ್ಸ್ ಅಂತೀವಲ್ಲ, ನಮ್ಮ ಬೈ ಚಾಯ್ಸ್ ವಿ ವಾಂಟ್ ಟು ರಿಮೇನ್ ಪೂವರ್ ಅಂತ ಸಾಮಾನ್ಯ ಜೀವನ ಮಾಡಿದವರು. ನನ್ನ ಅಮ್ಮ ಇನ್ನೊಬ್ಬ ಬಗೆ, ಬಸವಣ್ಣವರು ಹೇಳಿಲ್ವ ಏನು, ಲೋಕದ ಡೊಂಕವ ನೀವೇಕೆ ತಿದ್ದುವಿರಿ ಅಂತ ಬೋಧಿಸಿಯೂ ಅವರು ಕ್ರಾಂತಿಕಾರಿಯಾಗಿದ್ದರು. ಅಮ್ಮನೂ ಹಾಗೆ ಲೋಕದ ಡೊಂಕುಗಳನ್ನು ಸರಿ ಮಾಡಿಸಲಿಗೆ ಅವರಿಗೆ ಅಪರಿಮಿತ ಉತ್ಸಾಹ. ಅನ್ಯಾಯ ಸರಿಸಬಾರ್ದು, ನಾವು ಬದಲಾವಣೆ ತರಬೇಕು ಅನ್ನೋದು ಅವರ ಅಂಬಾಣ. ಹೀಗೆ ನಾನು ಇಕ್ಕಳದಲ್ಲಿ ಸಿಕ್ಕೊಂಡಿದ್ದೆ. ಒಂದು ಕಡೆ ಸಾರ್ವಜನಿಕ ಮಾಡಬೇಕು, ಇನ್ನೊಂದು ಕಡೆ ಮಾಡಬಾರ್ದು ಅಂತ ಇಕ್ಕಳದಲ್ಲಿ ಸಿಕ್ಕಾಕೊಂಡಾಗ ನನ್ನ ಹೂಗಪ್ಪಲು ಕೃಷ್ಣಮೂರ್ತಿಗಳು, ನೇಮಿಚಂದ್ರ, ಮಲ್ಲಿಕಾರ್ಜುನ ಅವರು ಇವತ್ತು ಬರೋಕ್ಕಾಗಲಿಲ್ಲ, ಸುಮತಿಯವರು ನನ್ನನ್ನು ಹುರಿದುಂಬಿಸಿ ಇದನ್ನು ಆಯೋಜಿಸಿದ್ದಾರೆ. ಇದು ಒಂಥರ ಕಾಮತ ದಂಪತಿಗಳ ಸೆಲೆಬ್ರೇಷನ್ ಆಫ್ ಲೈಫ್ ಅಂತ ನಾನು ತಿಳ್ಕೊತೇನೆ. ಈ ಮಹೋದ್ದ ದೇಶದಿಂದ, ಅಂದರೆ ಅವರ ಕಾಮತ ದಂಪತಿಗಳ ನೆನಪು, ಹೆಸರುಗಳು ಚಿಲಾವಣೆಯಲ್ಲಿ ಇರಲಿ ಎಂಬ ಉದ್ದೇಶದಿಂದ ಇದು ಮಾಡ್ತಾ ಇದ್ದೇವೆ. ಈ ಕಾರಣದಿಂದ ಎಷ್ಟೊಂದು ಆಪ್ತರ ಪರಿಚಯ ಆಯಿತು, ಮರುಪರಿಚಯ ಆಯಿತು. ಎಷ್ಟೊಂದು ಜನ ನನಗೆ ಪರಿಚಯ ಇರಲಿಲ್ಲ, ಇವತ್ತು ಸಿಕ್ಕಿದ್ದಾರೆ. ಎಷ್ಟು ತಮ್ಮ ಖುಷಿಯಿಂದ ತಮ್ಮ ಬಾಹುಳ್ಯ, ಅನಾರೋಗ್ಯ, ಜವಾಬ್ದಾರಿಗಳನ್ನು ಸಹಿಸಿ ನಮ್ಮ ಕಾಮತರನ್ನು ನೆನೆಸಿದ್ದಾರೆ ಅಂತ ನನಗೆ ಇವತ್ತು ತುಂಬ ಸಂಭ್ರಮ ಆಗ್ತಾ ಇದೆ. ಅವರ ಮಗನಾಗಿ ನನಗೆ ಹೀಗನ್ನಿಸುತ್ತೆ, ಕಾಮತ ದಂಪತಿಗಳ ಜೀವನ ಮತ್ತು ಅವರ ದಾಂಪತ್ಯ ಅವರ ಕೃತಿಗಳಿಗಿಂತ ದೊಡ್ಡದಾಗಿದೆ.
ಈಗ ಶೀಘ್ರವಾಗಿ ಬದಲಾಗ್ತಾ ಇರುವ ಒತ್ತಡದ ದಿನಗಳಲ್ಲಿ ಅವರು ನೆಮ್ಮದಿಯ ಜೀವನವನ್ನು, ಅರ್ಥಪೂರ್ಣ ಸಂಸಾರವನ್ನು ಹೇಗೆ ಮಾಡಬಹುದು ಅಂತ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇದು ನನ್ನ ಅಭಿಪ್ರಾಯ. ಸೊ ಇಷ್ಟು ಹೇಳಿ ನಾನು ಯಾಕೆ ಈ ಸಭೆಯನ್ನು ಕರೆದಿದ್ದೇವೆ ಅಂತ ನನ್ನ ಪೀಠಿಕೆಯನ್ನು ಮುಗಿಸಿ ಶ್ರೀಮತಿ BK ಸುಮತಿಯವರಿಗೆ ಮುಂದುವರಿಸಲು ಕೇಳಿಕೊಳ್ಳುತ್ತೇನೆ. ಇನ್ನೊಮ್ಮೆ ನನ್ನ ಪರವಾಗಿಯೂ ನಮ್ಮ ಕಾಮತ್ ಪ್ರತಿಷ್ಠಾನದ ಪರವಾಗಿಯೂ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕ ಸ್ವಾಗತಕ್ಕೆ ಬರ್ತೇನೆ. ನೀವು ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಮತ್ತು ಇದಕ್ಕಿಂತ ಮಿಗಿಲಾದ ಗೌರವ ನನ್ನ ತಂದೆ ತಾಯಿಗಳಿಗೆ ಸಿಗಲಿಕ್ಕಿಲ್ಲ ಅಂತ ನನ್ನ ಭಾವನೆ.